ಆತ್ಮೀಯ ಮಿತ್ರರೇ ನಮಸ್ಕಾರ. ನವರಾತ್ರಿಯ 5ನೇ ದಿನದ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪಾರ್ವತಿ ಮಾತೆ ದಕ್ಷ ಪ್ರಜಾಪತಿ ಹೋಮದಲ್ಲಿ ದೇಹವನ್ನ ಆಹುತಿ ಮಾಡಿಕೊಂಡು ತನ್ನ ದೇಹವನ್ನ ನಷ್ಟ ಮಾಡ್ಕೊಂತಾಳೋ ಅವಾಗ ಶಿವನು ಅತ್ಯಂತ ವೈರಾಗ್ಯದಿಂದ ದೀರ್ಘವಾದಂತಹ ತಪಸ್ಸಿನಲ್ಲಿ ಮಗ್ನ ಆಗ್ಬಿಡ್ತಾನೆ. ಇದೇ ಸಮಯದಲ್ಲಿ ತಾರಕಾಸುರ ಬ್ರಹ್ಮನನ್ನು ಕಠೋರವಾದ ತಪಸ್ಸಿನಿಂದ ಒಲಿಸಿಕೊಂಡು ತಾರಕಾಸುರ ಯೋಚನೆ ಮಾಡ್ತಾನೆ, ಪಾರ್ವತಿ ಮಾತೆ ನಷ್ಟ ಆಗಿದ್ದಾಳೆ, ಶಿವ ವೈರಾಗ್ಯದಿಂದ ತಪಸ್ಸಿನಲ್ಲಿದ್ದಾನೆ, ಯಾವುದೇ ಕಾರಣಕ್ಕೂ ಶಿವ ತಪಸ್ಸಿನಿಂದ ಈಚ್ ಕಡೆ ಬರಲ್ಲ ಅಂತ ಯೋಚನೆ ಮಾಡಿದಂತಹ ತಾರಕಾಸುರ ಶಿವನ ಮಗನಿಂದಲೇ ಸಾವು ಬರುವಂತಾಗ್ಲಿ ಅಂತೇಳಿ ಬ್ರಹ್ಮನಿಂದ ವರವನ್ನ ಪಡಿತಾನೆ. ತಾರಕಾಸುರ ಅತ್ಯಂತ ಕ್ರೂರವಾಗಿ ಇಡೀ ಬ್ರಹ್ಮಾಂಡವನ್ನೆಲ್ಲ ನಷ್ಟ ಮಾಡುವಂತ ಕೆಲಸಗಳಲ್ಲಿ ಮಗ್ನ ಆಗಿರ್ತಾನೆ. ಅದೇ ಸಮಯದಲ್ಲಿ ಪಾರ್ವತಿ ಮಾತೆ ಹಿಮವಂತನ ಮಗಳಾಗಿ ಮತ್ತೆ ಶಿವನನ್ನೇ ಪಡಿಬೇಕು ಅಂತೇಳಿ ಬ್ರಹ್ಮಚಾರಣಿಯಾಗಿ ತಪಸ್ಸನ್ನ ಮಾಡ್ತಿರುವಂತಹ ವಿಚಾರ ತಾರಕಾಸುರನಿಗೆ ತಿಳಿದಿರೋದಿಲ್ಲ. ಯಾವಾಗ ತಾರಕಾಸುರನ ದುಷ್ಕೃತ್ಯಗಳು ಅಧಿಕವಾಗುತ್ತೋ ಆಗ ಕಾಮದೇವನನ್ನ ಬಿಟ್ಟು ಶಿವನನ್ನ ಎಚ್ಚರ ಮಾಡುವಂತಹ ಒಂದು ಪ್ರಕ್ರಿಯೆಯಲ್ಲಿ ಕಾಮದೇವ ದಹಿಸಿ ಹೋಗ್ತಾನೆ. ಪಾರ್ವತಿ ಮಾತೆ ನನಗಾಗೆ ತಪಸ್ ಮಾಡ್ತಿದ್ದಾಳೆ, ನನ್ನ ಪಡೆಯುವ ಹಂಬಲದಿಂದ ಅಂತೇಳಿ ತಿಳಿದಂತಹ ಶಿವ ಪಾರ್ವತಿ ಮಾತೆಯನ್ನ ವರಿಸ್ತಾನೆ. ಅವರ ವಿವಾಹದ ನಂತರ ಶಿವನ ಮತ್ತೆ ಪಾರ್ವತಿಯ ಸಮಾಗಮದಿಂದ ಒಂದು ವೀರ್ಯ ಉದ್ಭವ ಆಗುತ್ತೆ. ಆ ವೀರ್ಯವನ್ನ ವಾಯು ಮತ್ತು ಅಗ್ನಿದೇವರು ಸಂರಕ್ಷಣೆ ಮಾಡಿ ಸರೋವರಕ್ಕೆ ಸಮರ್ಪಣೆ ಮಾಡ್ತಾರೆ. ಅಲ್ಲಿ 6 ಮಗುಗಳ ಜನನ ಆಗಿ 6 ಕೃತ್ತಿಕೆಯರು ಸಂರಕ್ಷಣೆ ಮಾಡ್ತಾರೆ. ಆ 6 ಕೃತ್ತಿಕೆಯರು ಸಂರಕ್ಷಣೆ ಮಾಡಿದಂತಹ ದೈವವೇ ಕಾರ್ತಿಕೇಯ, ಸ್ಕಂದ, ಸುಬ್ರಹ್ಮಣ್ಯ. 6 ದೇಹಗಳನ್ನ ಕೂಡಿಸಿ ಒಂದು ದೇಹವನ್ನಾಗಿ ಮಾಡಿ 6 ಮುಖಗಳಾಗಿ ಪಾರ್ವತಿ ಮಾತೆ ಕ್ರಿಯೇಷನ್ ಅನ್ನ ಮಾಡ್ತಾಳೆ. ತಾರಕಾಸುರನ ಸಂಹಾರಕ್ಕಾಗಿ ಉಪದೇಶವನ್ನ ಕೊಟ್ಟು ಆಯುಧಗಳನ್ನ ಕೊಟ್ಟು 6 ವರ್ಷದ ಮಗುವನ್ನ ಸೈನ್ಯಾಧಿಪತಿಯಾಗಿ ಇಡೀ ಸೈನ್ಯವನ್ನ ಮುಂದುವರಿಸುವಂತೆ ಮಾಡಿ ತಾರಕಾಸುರನ ಸಂಹಾರ ಮಾಡಿಸ್ತಾಳೆ. ಸಂಹಾರ ಆದ ನಂತರ ಅತಿ ಪ್ರೀತಿಯಿಂದ ಪಾರ್ವತಿ ಮಾತೆ ಸ್ಕಂದನನ್ನ ತನ್ನ ತೊಡೆಯ ಮೇಲೆ ಕೂಡಿಸ್ಕೊಂಡು ಆಶೀರ್ವಾದವಾಗಿ ಹಸನ್ಮುಖಳಾಗಿ ಇಡೀ ಜಗತ್ತನ್ನ ಆಶೀರ್ವದಿಸುವಂತಹ ದಿನವೇ ಈ ನವರಾತ್ರಿಯ 5ನೇ ದಿನ ಸ್ಕಂದ ಮಾತಾ ಅಂತ. ಸ್ಕಂದ ಮಾತೆಯನ್ನ ಆರಾಧನೆ ಮಾಡೋದ್ರಿಂದ ಮನಸ್ಸಿನಲ್ಲಿರುವಂತಹ ವಿಕೃತಿಗಳು ನಿವಾರಣೆ ಆಗುತ್ತೆ. ಯಾರ ಮನಸ್ಸಿನಲ್ಲಿ ತುಂಬಾ ಚಿಂತಿತರಾಗಿರ್ತಾರೋ, ಯಾರು ಡಿಪ್ರೆಷನ್ ನಲ್ಲಿ ಇರ್ತಾರೋ ಅಂತವರೆಲ್ಲ ಇವತ್ತು ಸ್ಕಂದ ಮಾತೆಯನ್ನ ಆರಾಧನೆ ಮಾಡೋದ್ರಿಂದ, ಯಾರಿಗೆ ಶತ್ರುಗಳ ಬಾಧೆ ಜಾಸ್ತಿ ಇರುತ್ತೋ, ಯಾರಿಗೆ ಸಾಲದ ಬಾಧೆ ಜಾಸ್ತಿ ಇರುತ್ತೋ, ಯಾರಿಗೆ ಅನಾರೋಗ್ಯದ ಸಮಸ್ಯೆಗಳಿರುತ್ತೋ ಅವರೆಲ್ಲರೂ ಸ್ಕಂದ ಮಾತೆಯನ್ನ ಆರಾಧನೆ ಮಾಡೋದ್ರಿಂದ ಇದೆಲ್ಲರಿಂದ ಮುಕ್ತಿಯನ್ನಾಗಿ ಮಾಡಿ ನಿಮ್ಗೆ ಆಶೀರ್ವಾದವನ್ನ ಮಾಡ್ತಾಳೆ ಅನ್ನೋದು ಇವತ್ತಿನ ಈ ವಿಶೇಷ. ಇವತ್ತು ಪರ್ಫೆಕ್ಟ್ ದಿನ. ಯಾರು ಕರಂಗುಲಿ ಮಾಲೆಯನ್ನ ಧಾರಣೆ ಮಾಡ್ತಾರೆ, ಕರಂಗುಲಿ ಮಾಲೆಯನ್ನ ಧಾರಣೆ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂತಾರೆ, ಯಾರು ಕರಂಗುಲಿ ಮಾಲೆಯನ್ನ ಧಾರಣೆ ಮಾಡುವಂತ ವಿಚಾರದಲ್ಲಿ ಆಸಕ್ತಿ ಹೊಂದಿದ್ದಾರೆ ಅಂತವ್ರಿಗೆ ವೆರಿ ವೆರಿ ಪರ್ಫೆಕ್ಟ್ ದಿನ. ಈ ಶುಭ ದಿನದಲ್ಲಿ ಈ ಕರಂಗುಲಿ ಮಾಲೆಯನ್ನ ಆ ತಾಯಿಯ ಮತ್ತು ಸ್ಕಂದನ ಮಂಡಲಿಗೆ ಸಮರ್ಪಣೆಯನ್ನ ಮಾಡಿ ಯಾರು ಧಾರಣೆ ಮಾಡ್ತಾರೋ ಅವರಿಗೆ ಎಲ್ಲ ರೀತಿಯ ದುಃಖ ನಷ್ಟಗಳನ್ನ ನಾಶ ಮಾಡಿ, ಕಷ್ಟಗಳನ್ನ ನಾಶ ಮಾಡಿ, ಬರಬಹುದಾದಂತಹ ಅನೇಕ ವಿಧದ ತಾಪತ್ರಯಗಳು ನಿವಾರಣೆಯಾಗಿ ಮನಸ್ಸಿನಲ್ಲಿ ಶಕ್ತಿ, ಸಾಮರ್ಥ್ಯ, ಅವರ ಉದ್ಯೋಗದಲ್ಲಿ ಒಂದು ಉತ್ತಮವಾದಂತಹ ವೃದ್ಧಿಯನ್ನ ಕಾಣಲಿ ಅಂತೇಳಿ ಆ ದೇವಿಯನ್ನ ಪ್ರಾರ್ಥನೆ ಮಾಡ್ತಾ ಧನ್ಯವಾದ. ಶ್ರೀ ಚರಣ ಸೇವಕ.